ಅನುಮತಿ ಇಲ್ಲದೆ ಸರ್ಕಾರಿ ಶಾಲಾ ಕಟ್ಟಡ ಧ್ವಂಸ. ಹೌದು ವೀಕ್ಷಕರೇ, ಶಿಡ್ಲಘಟ್ಟ ತಾಲೂಕಿನ ಟಿ ಪೆದ್ದನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡ ಯಾರ ಅನುಮತಿ ಇಲ್ಲದೆ ಕೆಲವು ತಿಂಗಳ ಹಿಂದೆ ಕೆಲವರು ನೆಲಸಮ ಮಾಡಿರುತ್ತಾರೆ. ಇದರ ಬಗ್ಗೆ ಅದೇ ಗ್ರಾಮದ ಹೇಮಂತ್ ಕುಮಾರ್ ಎನ್ನುವರು ಶಿಡ್ಲಘಟ್ಟ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿರುತ್ತಾರೆ. ಆಗ ಬಿಇಒರವರು ದಿಬ್ಬೂರಲ್ಲಿ ಪೊಲೀಸ್ ಠಾಣೆಗೆ ಪತ್ರದ ಮೂಲಕ ತಪ್ಪಿಸ್ಥರ ವಿರುದ್ಧ ಕಾನೂನು ರೀತಿಯಾಗಿ ಕ್ರಮ ಜರುಗಿಸಿ ಎಂದು ಕೋರಿರುತ್ತಾರೆ. ಆದರೆ ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಬಿಇಒರ ಕಚೇರಿಗೆ ಡಿಎಸ್ಎಸ್ ಮುಖಂಡ ವೆಂಕಿ ಅವರು ಬಂದು ನಾಳೆ ಒಳಗೆ ತಪ್ಪಿಸ್ಥರ ವಿರುದ್ಧ ದೂರು ದಾಖಲಾಗಲಿಲ್ಲ ಎಂದರೆ ಶನಿವಾರ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕ ಅಂಬೇಡ್ಕರ್ ಅನುಯಾಯಿಗಳು ಭಾಗಿಯಾಗಿದ್ದರು. ಸರ್, ಏನಿಲ್ಲ, ಮೊದಲನೇದಾಗಿ ನಿಮ್ಗೆಲ್ರಿಗೂ ನಮಸ್ಕಾರ ತಿಳಿಸ್ತಾ, ಈಗ ನಮ್ಮ ಬಶೆಟ್ಟಹಳ್ಳಿ ಹೋಬಳಿ ಶಿಡ್ಲಘಟ್ಟ ತಾಲೂಕು ಟಿ ಪೆದ್ದನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಶಾಲಾ ಕಟ್ಟಡವನ್ನ ಆ ಊರಿನ ಕೆಲವು ವ್ಯಕ್ತಿಗಳು ರಾತ್ರೋರಾತ್ರಿ ಯಾರಿಗೂ ಗೊತ್ತಿಲ್ಲದಾಗೆ JCBಗಳು ಎತ್ಕೊಂಡು ಹೋಗಿ ಆ ಕಟ್ಟಡವನ್ನ ನೆಲಸಮ ಮಾಡ್ತಾರೆ. ಎಷ್ಟೋ ತಾರೀಕು 27/11/2025 ಸಾಯಂಕಾಲ 4 ಗಂಟೆಯಿಂದ ಅವ್ರ ಆಕ್ಟಿವಿಟೀಸ್ ಶುರು ಮಾಡಿ ಈ ಸರ್ಕಾರಿ ಶಾಲಾ ಕಟ್ಟಡವನ್ನ ಕೆಡವತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಇವರ ಗ್ರಾಮಸ್ಥರು ಪ್ರಜ್ಞಾವಂತರು ಅದನ್ನೆಲ್ಲ ಫೋಟೋಸ್ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ BIO ಸಾಹೇಬರಿಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ಒಂದು ಅರ್ಜಿ ಕೊಡ್ತಾರೆ. ಈ ತರ ಶಾಲಾ ಕಟ್ಟಡವನ್ನ ಇಂತಿಂಥ ವ್ಯಕ್ತಿಗಳು ಅಕ್ರಮವಾಗಿ ನೆಲಸಮ ಮಾಡಿದ್ದಾರೆ, ಇವ್ರ ವಿರುದ್ಧ ನೀವು ಕ್ರಮ ಜರುಗಿಸ್ಬೇಕು. ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಜಾತಿಯ ಬಡವರ ಮಕ್ಕಳು ಓದ್ತಕ್ಕಂಥದ್ದು, ಅವರಿಗೆ ಶಿಕ್ಷಣ ಪಡೀಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಅವಕಾಶ ಸರ್ಕಾರಿ ಶಾಲೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ, ಇಲಾಖೆಯ ಮುಖ್ಯಸ್ಥರಾಗಿ ನಿಮ್ಮ ಮೇಲಿದೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಒಂದು ಮನವಿಯನ್ನ ಕೊಡ್ತಾರೆ BIO ಸಾಹೇಬ್ರಿಗೆ. BIO ಸಾಹೇಬ್ರು ಇವ್ರ ಮನವಿಯನ್ನ ಪರಿಶೀಲನೆ ಮಾಡಿ ಇವ್ರ ಹತ್ರ ಇರ್ತಕ್ಕಂಥ ಏನೇನ್ ದಾಖಲೆ ಇದೆ ಅವೆಲ್ಲದನ್ನ ಪರಿಶೀಲನೆ ಮಾಡಿಬಿಟ್ಟು ದಿನಾಂಕ 2/1/2026 ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಗೆ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಟಿ ಪೆದ್ದನಹಳ್ಳಿ ಆ ವ್ಯಾಪ್ತಿಗೆ ಬರೋದ್ರಿಂದ ದಿಬ್ಬೂರಹಳ್ಳಿ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈ ತರ ಉಲ್ಲೇಖ ಡಿ ಹೇಮಂತ್ ಕೋಮ್ ಲೇಟ್ ದಾಸಪ್ಪ ಬಿನ್ ಲೇಟ್ ದಾಸಪ್ಪ ಟಿ ಪೆದ್ದನಹಳ್ಳಿ ಇವರು ನಮ್ಗಿಂತ ಅರ್ಜಿ ಕೊಟ್ಟಿದ್ದಾರೆ, ನೀವು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ, ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜನವರಿ 2ನೇ ತಾರೀಕು. ಆದ್ರೆ ಇದುವರೆಗೂ ಕೂಡ ಯಾರ ವಿರುದ್ಧ ಯಾರು ಇದನ್ನ ಅಕ್ರಮ ಚಟುವಟಿಕೆಯಲ್ಲಿ ತೊಡ್ಕೊಂಡಿದಾರ ಅವ್ರ ವಿರುದ್ಧ ಒಂದೇ ಒಂದು ಕಾನೂನು ಕ್ರಮ ಜರುಗಿಲ್ಲ. ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ನಾವು ನಿನ್ನೆನೆ BIO ಸಾಹೇಬ್ರನ್ನ ಭೇಟಿ ಮಾಡಕ್ ಬಂದ್ವಿ. ಅವ್ರು ನಿನ್ನೆ ಏನೋ ಅನಾರೋಗ್ಯದ ಕಾರಣ ರಜಾ ಇದ್ರು ಅಂತ ಗೊತ್ತಾಯ್ತು. ಇವತ್ತು ಸಿಕ್ಕಿದ್ದಾರೆ ನಮ್ಗೆ. ಇವತ್ತು ಕೇಳಿದಾಗ ಅವರು ನಾವು ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದೀವಿ, ಅವರು ಇದುವರೆಗೂ ಕೇಸ್ ಮಾಡಿದ್ದಾರೆ, ಏನ್ ಮಾಡಿದಾರೆ ನಮಗೂ ಮಾಹಿತಿ ಇಲ್ಲ. ನಾನೀಗ ಅವ್ರ ಹತ್ರನು ಮಾತಾಡ್ತೀನಿ ಅಂತ ಅವ್ರಿಗೆ ಫೋನ್ ಮೂಲಕ ಸಂಪರ್ಕ ಮಾಡಿದ್ರು, ಫೋನ್ ತೆಗಿಲಿಲ್ಲ. ಮೇಡಮ್ ಅವ್ರೇನ್ ರಜೆ ಇದ್ದಾರೆ ಅಂತ ಏನೋ ಗೊತ್ತಾಯ್ತು, ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಅವರು. ಆಮೇಲೆ ಈ ಕೂಡಲೇ ನಾನು ಸರ್ಕಲ್ ಇನ್ಸ್ಪೆಕ್ಟರ್ನ ಭೇಟಿ ಆಗ್ತೀನಿ, ಭೇಟಿಯಾಗಿ ಈ ಬಗ್ಗೆ ಕಾನೂನು ಕ್ರಮ ಜರುಗಿಸೋದಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ಸರ್ಕಾರಿ ಶಾಲೆಗಳು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಸಕಾರಾತ್ಮಕವಾದ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಹೇಳ್ತಕ್ಕಂಥದ್ದು ಏನಂದ್ರೆ, ಈಗ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಏನು ಸೂತ್ರಗಳನ್ನ ಇಟ್ಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹೋರಾಟಗಳನ್ನ ಮಾಡ್ಕೊಂಡ ಬಂದಿದ್ದೀವ. ಸರ್ಕಾರಿ ಶಾಲೆಗಳನ್ನ ಉಳಿಸ್ತಕ್ಕಂಥದ್ದು ನಮ್ಮ ಮೊದಲ ಜವಾಬ್ದಾರಿ ಆಗಿರೋದ್ರಿಂದ ನಾಳೆ ಸಂಜೆ ಒಳಗಡೆ ಏನಾದ್ರೂ ಕಾನೂನು ಕ್ರಮ ಆಗ್ಲಿಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸ್ಲಿಲ್ಲ ಅಂತಂದ್ರೆ ನಾವು ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ನಮ್ಮೆಲ್ಲರ ಸ್ನೇಹಿತರ ಒಳಗೊಂಡಂತೆ ಒಂದು ದೊಡ್ಡ ಹೋರಾಟವನ್ನ ರೂಪಿಸ್ತೀವಿ. ಇದು ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲಿ ಇಂತಹ ನಮ್ಮ ಸರ್ಕಾರಿ ಶಾಲಾ ಕಟ್ಟಡಗಳಿಗೆ ಯಾವುದೇ ರೀತಿಯ ತೊಂದರೆ ಮಾಡೋದನ್ನ ತಪ್ಪಿಸುವಂತ ಉದ್ದೇಶ ನಮ್ಮದು. ಅಂತವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಾಳೆ ಸಂಜೆ ಒಳಗಡೆ ಏನಾದ್ರೂ ಕಾನೂನು ಕ್ರಮ ಜರುಗಿಸಿಲ್ಲ ಅಂತಂದ್ರೆ ನಾವು ದೊಡ್ಡ ಹೋರಾಟವನ್ನ ರೂಪಿಸ್ತೀವಿ ಅಂತ ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಅದೇ ಗ್ರಾಮದ ಯಾಕೆ ಸರ್ಕಾರಿ ಶಾಲೆಯನ್ನು ಕೆಡುವುದು ಅನ್ನೋದೇನಾದ್ರು ಮಾಹಿತಿ ಇದೆಯಾ ನಿಮ್ಗೆ?
ಸರ್ ಇಲ್ಲ, ಅದು ನಾವು ನಿಖರವಾದ ಮಾಹಿತಿ ಇಟ್ಕೊಂಡು ಮಾತಾಡ್ಬೇಕು. ನಮ್ಗೆ ಇದುವರೆಗೂ ಬಂದಿರತಕ್ಕಂಥದ್ದು ಸರ್ಕಾರಿ ಶಾಲೆಯನ್ನು ಕೆಡವಿದ್ದಾರೆ ಅಂತಕ್ಕಂಥದ್ದಷ್ಟೇ. ಅದು ಯಾಕೆ ಕೆಡವಿದ್ದಾರೆ, ಏನ್ ಕೆಡವಿದ್ದಾರೆ, ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಮಾತ್ರ ಆಚೆ ಬರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಅಭಿಪ್ರಾಯ ನಮ್ದು. ತಾವು ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಇದು ಮಾಡಿದ್ದೀರಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಇದುವರೆಗೂ FIR ಆಗಿಲ್ಲ ಅಂತ ಹೇಳಿ ಈಗ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಏನ್ ಸರ್ ಅದ್ರ ವಿಚಾರ? ತೀರ್ಥಹಳ್ಳಿ ಶಾಲೆಯಲ್ಲಿ 2020ನೇ ಇಸ್ವಿನಲ್ಲಿ ಒಂದು ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿ ಅದು ಅರ್ಧದಲ್ಲೇ ನಿಂತಿತ್ತು. ಕೇವಲ 3 ಅಡಿ ಗೋಡೆಯನ್ನು ಕಟ್ಟಿದ್ದು, ತದನಂತರ ಯಾವುದೇ ಕಾಮಗಾರಿ ಪೂರ್ಣಗೊಂಡಿದ್ದಿಲ್ಲ. ಆ ಶಾಲೆ ಸದರಿ ಶಾಲೆ ಮಕ್ಕಳ ಕೊರತೆಯಿಂದ ಮುಚ್ಚಿ 4 ವರ್ಷಗಳು ಕಳೆದಿದೆ. ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ನಲ್ಲಿ ಕೆಲವು ವ್ಯಕ್ತಿಗಳು ಅನಗತ್ಯ ಮಧ್ಯಪ್ರವೇಶ ಶಾಲಾ ಆವರಣದಲ್ಲಿ ಏನು ಅಪೂರ್ಣಗೊಂಡಿದ್ದಂತಹ ಕಟ್ಟಡ ಇತ್ತು. ಅಪೂರ್ಣಗೊಂಡಿದ್ದಂತಹ ಕಟ್ಟಡದ ಮೇಲೆ ಬುಲ್ಡೋಜರ್ JCBಯನ್ನು ಕೈಗೊಂಡು ಆ 3 ಅಡಿ ಗೋಡೆಯನ್ನು 3 ಅಡಿ ಗೋಡೆ ನಿರ್ಮಾಣ ಆಗಿತ್ತು. 3 ಅಡಿ ಗೋಡೆಯನ್ನು ಕೆಡವಿರ್ತಾರೆ. ಈ ಬಗ್ಗೆ ನಾನು ಕೂಡ 23/12/25 ಪರಿಶೀಲನೆಯನ್ನು ವಿಸಿಟ್ ಮಾಡಿದ್ದೆ. ಸೊ ಅದು ಕಂಡುಬಿಟ್ಟು ಹಾಗೆ ಇದೇ ಗ್ರಾಮದಲ್ಲಿರ್ತಕ್ಕಂಥ ಹೇಮಂತ್ ಅಂತಕ್ಕಂಥದ್ದು ಈ ಬಗ್ಗೆ ಕೆಲವು ಸಾಕ್ಷ್ಯಗಳನ್ನು ಕೂಡ ಕೊಟ್ಟಿದ್ರು. ಸೊ ಅದನ್ನು ಆಧರಿಸಿ ನಾನು 20/1/26 ತ್ರಿಪುರಹಳ್ಳಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡಲಾಗಿತ್ತು. ಸೊ ಅದು ತದನಂತರ ಅವರಿಗೆ ಸೂಕ್ತ ಕ್ರಮವನ್ನು ಮಾಡಲಿಕ್ಕೆ ಹೋಗಲಾಗಿತ್ತು. ಇಲ್ಲಿವರೆಗೂ ಕೂಡ ಕ್ರಮದ ಬಗ್ಗೆ ಮಾಹಿತಿ ಬಂದಿಲ್ಲ. ಈಗ ಇನ್ನೊಮ್ಮೆ ಅವರಿಗೆ ನೆನಪೋಲಿಯನ್ನು ಇನ್ನೊಂದು ಪತ್ರವನ್ನು ಹಾಕಿ ಆ ಬಗ್ಗೆ ತ್ವರಿತವಾಗಿ ಕಂಪ್ಲೇಂಟ್ ಬಗ್ಗೆ ಅನುಪಾನ ಮಾಡಲಿಕ್ಕೆ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಳ್ತಾರೆ. ಈಗ ಸರ್ಕಾರಿ ಶಾಲೆ ಅಲ್ಲಿ ಬಹಳ ದಿನಗಳಾಯಿತು ಮುಚ್ಚಿ ಅಂತ ಹೇಳಿದ್ರು. ಯಾರೇ ಆಗಲಿ ಅನ್ಯ ವ್ಯಕ್ತಿಗಳು ಆ ಥರ ಕೆಡುವುದಾಗ ನಮ್ಮ ಗಮನ ಕೊಡದಿರ ಮಾಡ್ಬೋದಾ? ಅಂದರೆ ಈಗ ಮುಚ್ಚಿರ್ತಕ್ಕಂಥ ಶಾಲೆಯಲ್ಲಿ HM ಯಾರು ಇರೋದಿಲ್ಲ, ಟೀಚರ್ಸ್ ಯಾರು ಇರೋದಿಲ್ಲ. ಈಗ ಅದು ಪಬ್ಲಿಕ್ಸಿಂದ ಬಂದಂಥ ರಿಪೋರ್ಟನ್ನು ಆಧರಿಸಿ ನಾವು ಕ್ರಮವನ್ನು ವಹಿಸಬೇಕಾಗ್ತದೆ. ಆ ರೀತಿಯ ಸ್ಥಳೀಯವಾದಂಥ ಹೇಮಂತ್ ಅನ್ನೋರ ಒಂದು ಮಾಹಿತಿಯನ್ನು ಆಧರಿಸಿ ಅವ್ರು ಕೊಟ್ಟಂಥ ದಾಖಲೆಗಳನ್ನು ಆಧರಿಸಿ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ವಿ. ಯಾವ ಪರ್ಪಸ್ಗೆ ಆ ಬಿಲ್ಡಿಂಗ್ ಅನ್ನು ಕೆಡವಿದ್ದಾರೆ ಅಂತ ಏನಾದರೂ ಮಾಹಿತಿ ಇದೆಯಾ? ಅದು ಪೊಲೀಸರೇ ಹೇಳಬೇಕು, ನಾವು ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ಸರ್.